ಪ್ರಾಣೇಶ್ವರಿಗೆ ಒಂದು ಲೆಕ್ಕ ಬರೀತಾರೆ, ಇವರ ಭೂಮಿಯನ್ನ ತೆರವು ಮಾಡಬೇಕು ಅಂತ. ಇವರು ವಿಧಾನ ಪರಿಷತ್ ಸದಸ್ಯರ ಸಮಿತಿ ಅಂತ ಒಂದಿದೆ, ಅರ್ಜಿ ಸಮಿತಿ ಅಂತ ಒಂದಿದೆ. ಆ ಸಮಿತಿಯಲ್ಲಿ ಇಟ್ಟು ಅವರೊಂದು ಆದೇಶವನ್ನು ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳನ್ನ, ಎಸಿಯನ್ನ, ತಹಶೀಲ್ದಾರರನ್ನ ಉಪಯೋಗಿಸಿಕೊಂಡು, ವಿಲೇಜ್ ಅಕೌಂಟೆಂಟ್ ಅವರು ಉಪಯೋಗಿಸಿಕೊಂಡು ಹೋಗಿ ಬೆಳಿಗ್ಗೆ ಈತ ಕಟ್ಟಿರ್ತಕ್ಕಂಥ ದನಕ್ಕೆ ಹುಲ್ಲು ತರಲಿಕ್ಕೆ ಹೋಗಿ ಆ ಹುಲ್ಲು ತರುವಾಗ ಆ ತನ್ನ ಸಹೋದರಿ ಆ ಮಕ್ಕಳನ್ನ ಶಾಲೆಗೆ ಕಳಿಸುವ ತರತುರಿಯಲ್ಲಿರುವಾಗ ಇವರ ಜೀಪು, ಇವರ ವೇಷಭೂಷಣಗಳು, ಇವರ ಗುಂಡಿ ಬೂಟ್ಸ್ಗಳು ಇವರ ಮನೆ ಆಲಯದಲ್ಲಿ ಶಬ್ದವನ್ನು ಮಾಡುತ್ತೆ. ಇವರ ಅಧಿಕಾರಿ ಸಮೇತ ಹೋಗಿಬಿಟ್ಟು ಇವರ ಒತ್ತುವರಿ ಗಿಡವನ್ನ ಕಿತ್ತಾಕ್ತಾರೆ. ಬೆಳಿಗ್ಗೆ ಮುಂಚೆ ಕಳ್ಳರ ತರ ತಾಕತ್ತಿದ್ರೆ ಡ್ಯೂಟಿ ಅವರ್ಸ್ ಹೋಗ್ಬೇಕು. ಡ್ಯೂಟಿ ಅವರ್ಸ್ ಅನ್ನು ಬಿಟ್ಟು ಯಾಕೆ ಹೋದ್ರಿ? ಡ್ಯೂಟಿ ಅವರ್ಸ್ ಬಿಟ್ಟು ಹೋಗಿ ರೈತರ ಗಿಡವನ್ನು ಕಿತ್ತರಂತಂದ್ರೆ ನಿಮ್ಗೂ ಕಾಮನ್ ಸೆನ್ಸ್ ಬೇಕಿತ್ತು. ಅದಕ್ಕಿಂತ ಮುಂಚೆ ಈ ತರ ಆಗಿದೆ, ಶಾಸಕರ ಗಮನಕ್ಕೆ ತರಬೇಕಿತ್ತು. ನಾವೆಲ್ಲ ಕೂಡ ಸಮಸ್ಯೆಗಳಲ್ಲಿ ಇದ್ವಿ, ರವಿಯನ್ನು ಗಮನಕ್ಕೆ ತರಬಹುದಿತ್ತು, ತರಲಿಲ್ಲ. ಇವರು ಕುಳಿತಾ ಇದ್ದಾರೆ. ಕ್ಷೇತ್ರದ ಶಾಸಕರ ಗಮನಕ್ಕೆ ಬಾರದೆ ರಾತ್ರೋರಾತ್ರಿ ತೀರ್ಮಾನವನ್ನು ಮಾಡಿ, ರಾತ್ರೋರಾತ್ರಿ ತೀರ್ಮಾನ ಬೆಳಿಗ್ಗೆ ಮುಂಚೆ ಗಿಡ ಕಿತ್ತಾಕು. ಇವರು ಬಿಜೆಪಿ ಏಜೆಂಟ್ರ ಅಧಿಕಾರಿಗಳು. ರಾಜ್ಯದಲ್ಲಿ ರೈತ ಪರವಾದ ಸರ್ಕಾರ ಇದೆ, ರೈತ ಪರ ಸರ್ಕಾರ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇವರು ನಾಚಿಕೆ ಮಾನವರು ಇರ್ತಕ್ಕಂಥ ಇವರನ್ನ ಇಲ್ಲಿ ಹೇಳ್ತಾರೆ, ಈ ಮಾಡತಕ್ಕಂಥ ಕೆಲಸವನ್ನ ತಪ್ಪು. ನಮ್ಗೆ ತಾಕತ್ತಿದೆ, ರೈತ ಪರ ಕಾಳಜಿದೆ. ನಮ್ಮ ರವೇನ ಎಂದ ಮಾತಾಡೋದು, ಗಿಡ ನೆಸಿ ಬರ್ಬೇಕಂತೇಳಿ. ರವೇನ ಗಿಡ ನೆತ್ತಿ ಬಂದಿದ್ದೇವೆ, ತಾಕತ್ತಿದೆ, ಕಿತ್ತಾಕಿ ನೋಡೋಣ. ಗಿಡ ನೆತ್ತಿ ಬಂದಿದ್ದೇವೆ. ನನ್ನಂತ ನಾ ಹೇಳ ಹೊತ್ತು ಅಧಿಕಾರಿಗಳಿಗೆ, ನನ್ನಂತ ಗಂಡು ಮಗ ಇರೋ ಶ್ರೀನಿವಾಸರೇ, ನಾನು ನಿಜ ಈ ಕೊಟ್ಟಿರ್ತಾರೆ ಹಿಂಸೆಗೆ ಕಡಿತಿದ್ದ ಕಣ್ರಿ, ಕಡಿತಾ ಇದ್ದ. ಆದ್ರೆ ಇವಂತ ತಾಳ್ಮೆ, ನಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಒಂದು ಬೆಲೆ ಕೊಟ್ಟು ಶ್ರೀನಿವಾಸ್ ಯಾವುದೇ ಕಾನೂನನ್ನ ಕೈ ತಗೋತಕ್ಕಂಥ ಪ್ರಕ್ರಿಯೆ ಮಾಡಲಿಲ್ಲ. ತಾಳ್ಮೆಯಿಂದ ಈ ರೀತಿ ಆಗಿದೆ ಅಂತ ನಾನು ಗಮನಕ್ಕೆ ಬಂದಿದ್ದೇನೆ. ನಾವು ಈ ಬಿಜೆಪಿಯ ನಾಯಕರುಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ. ತಹಶೀಲ್ದಾರರು ಅವರಿಗೆ ಇಷ್ಟಂದ್ರೆ ಒಂದು ಹೈಕೋರ್ಟ್ ಆದೇಶ ಇದೆ ಜಮೀನಿಗೆ, ಈ 57 ಜಲಂಧರವರೇ, ಇನ್ನು ಹೈಕೋರ್ಟ್ ಆದೇಶ ಇದೆ. ಆ ಭೂಮಿಗೆ ಕೊಟ್ಟಿರ್ತಕ್ಕಂಥ 57 ಅರ್ಜಿ ಇದೆ, ಅದನ್ನ ಪರಿಗಣಿಸಿ ಅಂತ. ಈ ಓದಕ್ಕೆ ಬಂದಿರ್ತಕ್ಕಂಥ ಸಿಟಿ ರವಿ ಮತ್ತು ಪ್ರಾಣೇಶ್ ಅವರು ಇನ್ನೂ ಒತ್ತುವರಿಯನ್ನು ರಕ್ಷಣೆ ಮಾಡ್ತಾರೆ, ಇವನು ಒತ್ತುವರಿಯನ್ನು ತೆಗಿತಾರೆ. ಕಾರಣ ಇವ ಕಾಂಗ್ರೆಸ್ ಕಾರ್ಯಕರ್ತ ಅಂತ. ಹಾಗಾದ್ರೆ ಎಲ್ಲರೂ ಬಿಜೆಪಿ ಮಾಡ್ಬೇಕಾ? ನಿಮ್ ಭ್ರಷ್ಟಾಚಾರಕ್ಕೆ ಮುಗಿಬೇಕಾ? ಇಂಥ ಹಲ್ಕಾಗಿರಿಯನ್ನು ಬಿಡ್ಬೇಕು ನೀವು. ಇಂಥ ಹಲ್ಕಾಗಿರಿಯನ್ನು ಬಿಟ್ಟು ಪ್ರಾಮಾಣಿಕವಾಗಿ ರೈತರ ಪರವಾಗಿ ಏನು ಸರ್ಕಾರ ಆದೇಶ ತರ್ತಾ ಇದೆ, ಸರ್ಕಾರ ಆದೇಶ ತಂದಿದೆ, ರೈತರಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಸರ್ಕಾರ ಪ್ರಯತ್ನ ಮಾಡ್ತಿದೆ. ಆ ಪ್ರಯತ್ನಕ್ಕೆ ಸಾಕ್ಷೀಕರಿಸಬೇಕು. ನೀವು ರೈತರ ಮೇಲೆ ದೌರ್ಜನ್ಯವನ್ನು ನಡೆಸಬಾರದು. ನಡೆಸಿದ್ರೆ ಪರಿಣಾಮ ನಟ್ಟಿಗೆ ಇಲ್ಲ. ನಮಗೆ ಬಿಜೆಪಿ ಹೇಳ್ತಾರೆ ಕಟ್ಟಿರೋಣ. ಫೋನ್ ಮಾಡಿ ಸುಮಾರು ಜನ ಫೋನ್ ಮಾಡಿದ್ರು, ಅಣ್ಣ ನಮ್ಮ ಕ್ಷೇತ್ರದಲ್ಲಿ ಜೀವರಾಜನ್ನ ಗದ್ದೆಮನೆ ವಿಶ್ವನಾಥ್ ಎಲ್ಲ ಭಾರಿ ಕೆಲಸ ಮಾಡ್ತಾ ಇದಾರೆ, ರವಿಯನ್ನು ಹೇಳ್ತವ್ರೆ, ನೀವು ಸುಮ್ಮನೆ ಕೂತೀರಾ ಅಂತ ನಮಗೆ ಹೇಳಿಕೆ ಆಗುತ್ತಾ? ಬಿಜೆಪಿ ಹೇಳಿದ್ದು ನೀವೇನಾರು ಮಾಡಿ, ನೀವೇನಾರು ಮಾಡಿ ಅಂತ. ಹಾಗಾಗಿ ನೀವು ಚಿಕ್ಕಮಗಳೂರಿನಲ್ಲಿ ಏನ್ ಮಾಡಬೇಕು ಮಾಡಿ. ಕೊಪ್ಪದ ರಾಜಕೀಯ, ಕೊಪ್ಪದ ಅರ್ಜಿಗಳನ್ನ ನಮ್ಮ ನಾಯಕರುಗಳನ್ನ ಹಿಡ್ಕೊಂಡು ನಾವೇನ್ ಬೇಕು ಮಾಡ್ತೀವಿ ರವಿ ಅವರೇ. ನೀವು ಅಲ್ಲೇ ಲೂಟಿ ಮಾಡ್ಕೊಂಡು ದುಡ್ಡಿದೆ ನಿಮ್ಮಲ್ಲಿ ಇರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಬಂದಿರ್ತಕ್ಕಂಥ ಎಲ್ಲರಿಗೂ ಜನರ ಸಮಸ್ಯೆಗಳನ್ನ ಸ್ಪಂದಿಸಿ, ಮೂಲಭೂತ ಸೌಕರ್ಯಕ್ಕೆ ಸ್ಪಂದಿಸಿ, ವಿದ್ಯಾಭ್ಯಾಸಕ್ಕೆ ಬೇಕು ಸ್ಪಂದಿಸಿ, ಮಳೆ ಬರ್ತಾ ಇದೆ ಆ ಸಮಸ್ಯೆಗಳಿಗೆ ಸ್ಪಂದಿಸಿ ಬಿಟ್ಟು ಒತ್ತುವರಿ ತೆರವು ಮಾಡಕ್ ಬಂದ್ರೆ ಮನೆಗಿರ್ತಕ್ಕಂಥ ಕತ್ತಿಗಳು, ಮನೆಗಿರ್ತಕ್ಕಂಥ ಬಿಡುಗಡೆಗಳು ನಿಮ್ಮ ಮಂಡೆ ಬೀಳ್ತವೆ. ನಾವು ಜವಾಬ್ದಾರರಲ್ಲ. ನಾನು ನೇರವಾಗಿ ಹೇಳ್ತೇನೆ, ಅದರಲ್ಲಿ ಬಲಿಯಾಗೋದು ಪಾಪದ ಅಧಿಕಾರಿಗಳು, ಅಫಿಷಿಯಲ್ಗಳು. ಇವ್ರನ್ನ ಉಪಯೋಗಿಸ್ಕೊಂಡು ನಿಮ್ಮ ರಾಜಕಾರಣ ಬೆಳೆಸ್ಕೊಳ್ಳೋಕೆ ರಾಜ್ಯದ ಜನರಿಗೆ ಗೊತ್ತಾಗಿದೆ ನೀವು ಎಷ್ಟು ಹಲ್ಕಟ್ಗಳು, ನೀವು ಎಷ್ಟು ಇಡಿಯಟ್ಗಳು, ನೀವು ಲೋಫರ್ಗಳು ಅಂದ್ರೆ ಗೊತ್ತಾಗಿದೆ. ಆದ್ರಿಂದ ನಿಮ್ಮ ದೌಲತ್ತು, ನಿಮ್ಮ ಅಹಂಕಾರಗಳು ಅಲ್ಲೇ ಇರಲಿ. ನಮ್ಮ ಶೃಂಗೇರಿ ಕ್ಷೇತ್ರ ಬಹಳ ಪವಿತ್ರವಾದ ಕ್ಷೇತ್ರ ಇದೆ. ಇಲ್ಲಿ ಸ್ವಾಮೀಜಿಗಳಿದ್ದಾರೆ,
ಇಲ್ಲಿ ವಿಚಾರವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಜನಪರ ಕಾಳಜಿ ಇರ್ತಕ್ಕಂಥ ನಮ್ಮ ನಾಯಕಗಳೆಲ್ಲ ಇದ್ದಾರೆ. ನಾವೆಲ್ಲ ಬಗೆಹರಿಸ್ಕೋತೀವಿ. ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇವೆ. ಶ್ರೀನಿವಾಸನ ಕುಟುಂಬದ ಪರವಾಗಿ ನಾವೆಲ್ಲ ನಿಲ್ತೇವೆ ಅಂತ ಹೇಳ್ತಾ ತಹಶೀಲ್ದಾರರು ಇನ್ನು ಯಾವುದೇ ಒತ್ತುವರಿ ತೆರವು ಮಾಡೋದಾದ್ರೆ ಎಚ್ಚರಿಕೆ ಕೊಡ್ತೇವೆ. ಸಂಬಂಧಪಟ್ಟಿರ್ತಕ್ಕಂಥ ಗಮನಕ್ಕೆ ತರಬೇಕು. ನೀವು ಯಾರೋ ಹೇಳಿದ್ರು ಅಂತೇಳಿ ನಿಮ್ಗೆ ಕೋಡ್ ಇರ್ಬೋದು, ಕೋಡೆಲ್ಲ ನುರ್ಕಸರ್ದಲ್ಲಿ ಗೊತ್ತಿದೆ. ನೀವು KS ಇರ್ಬೋದು, ನಮಗೂ ನಮ್ಮ ಅಪ್ಪ ಹೇಳಿದ್ರು, ನಮಗೆ ಕೂಸ್ಕೊಂಡ್ರೆ ನೀವು ಹೇಳ್ಬೇಕು ಮಗ, ನೀವು KS ಆಗ್ಬೇಕು, IAS ಆಗ್ಬೇಕು ಅಂತ. ನಾನೇನ್ ಮಾಡಿದೆ, IAS KS ಅಂದ್ರೆ ಹೇಳಿದ್ರೆ ಕರ್ನಾಟಕ ಕಟ್ಟೋರು, KS IAS ಅಂದ್ರೆ ದೇಶ ಕಟ್ಟೋರು ಅಂತ. ನನ್ಗೆ ಈಗ ಗೊತ್ತಾಯ್ತು KS ಅಂದ್ರೆ ಗಿಡ ಕೀಳೋರು ಅಂತ, KS ಅಂತ. ಆಯ್ತಾ? ಆದ್ರೆ ಈ KS IAS ಗಳನ್ನ ಅಧಿಕಾರ ಈ ಕ್ಷೇತ್ರದ, ಈ ನೆಲದ, ಈ ಮಣ್ಣಿನ ರಕ್ಷಣೆಗಾಗಿ ಉಪಯೋಗಿಸಿ ನಿಮ್ಮ ಅಧಿಕಾರವನ್ನ ಇಲ್ಲಿ ಚಲಾವಣೆ ಮಾಡಕ್ ಬರಬೇಡಿ ಅಂತ ನಾನು ಮಾಹಿತಿ ಕೊಡ್ತಾ ಎಲ್ಲರಿಗೂ ಬಂದಿರ್ತಕ್ಕಂಥ ವಂದಿಸ್ತಾ ನಮ್ಮ ರವಿಯಣ್ಣವರು ಮಾತಾಡ್ತಾರೆ. ಈಗ ಮಾತಾಡಿ, ಈ ಕಡೆ ಬನ್ನಿ. ನಿನ್ನೆ ಧೈರ್ಯಕ್ಕೆ ಆಗಿದೆ ಎಲ್ಲ ಕೊಪ್ಪ ತಾಲೂಕಿನ ರೈತ ಮುಖಂಡರೇ ಹಾಗೂ ಮತ್ತೆಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಇವತ್ತು ಕೊಪ್ಪ ತಾಲೂಕಲ್ಲಿ ಬಹುಶಃ ನಾವು ಎಲ್ಲಿದ್ದೀವಿ ಅಂತೇಳಿ ಯೋಚನೆ ಮಾಡುವಂತ ದಿನ ಬಂದಿದೆ. ಒಬ್ಬ ಬಂಡಿಗೇರಿ ಗ್ರಾಮದಲ್ಲಿ ಬಹುಶಃ 1.25 ಎಕರೆ ಜಾಗ ಇರ್ಬೇಕು. ನಾನು ಆ ಜಾಗ ನೋಡಿದ್ದೀನಿ. ಸುಮಾರು 1 ವರ್ಷದ ಹಿಂದೆ ತಹಸೀಲ್ದಾರ್ ಮತ್ತು ರೆವಿನ್ಯೂ ಇಲಾಖೆಯವರು ಹೋಗಿ ಅವ್ರದ್ದು ವ್ಯವಸ್ಥೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ನಾಯಕರು ನಾವೆಲ್ಲ ಒಟ್ಟಿಗೆ ಹೋಗಿ ಆ ಜಾಗವನ್ನು ನೋಡಿದಾಗ ಬಾರಿ ತುಂಬಾ ಹೊಟ್ಟೆ ಹೋಗಿತ್ತು ನಮಗೆಲ್ಲ. ಸುಮಾರು ಮನೆ ಎದುರುಗಡೆ 40-45 ವರ್ಷದ ತೆಂಗಿನ ಮರಗಳಿದಾವೆ. 45 ವರ್ಷದಿಂದ ಅವರು ಬಹುಶಃ ಆ ಜಾಗದಲ್ಲಿ ಕುತ್ಕೊಂಡಿದ್ದಾವೆ. 150 ವರ್ಷದಿಂದ ಆ ಜಾಗದಲ್ಲಿ ಕೂತಿದ್ದಾವೆ. ಅಲ್ಲಿ ಪ್ರಭಾವಿ ಒಬ್ಬ ಬಿಜೆಪಿ ಮುಖಂಡರಿದ್ದಾರೆ. ಆ ಮುಖಂಡರಿಗೆ ಇವನೊಬ್ಬ ಬಡವ, ನನ್ನ ಒಕ್ಕಲು ಅಂತ ಹೇಳ್ಬೇಕು, ನೀವೆಲ್ಲ ಟೆನೆಂಟ್ ಇರ್ಬೇಕು. ಬಹುಶಃ ಇವನು ಊರು ಬಿಡಿಸ್ಬೇಕನ್ನೋ ದೃಷ್ಟಿಯಿಂದ ದಿನಾಪ್ರತಿ ಕಿರುಕುಳ ಕೊಟ್ಟು ಅಧಿಕಾರಿಗಳ ಮುಖಾಂತರ ಕಿರುಕುಳ ಕೊಡ್ತಾ ಇದ್ರು. ನಾನು ಮತ್ತು ಸುಧೀರ್ ಮತ್ತು ನಮ್ಮೆಲ್ಲ ರೈತ ಮುಖಂಡರುಗಳೆಲ್ಲ ಹೋಗಿ ಆ ಜಾಗದಲ್ಲಿ ನೋಡಿದಾಗ ನಾವು ಅವರಿಗೆ ಪ್ರೊಟೆಸ್ಟ್ ಮಾಡಿ ಹೇಳಿದ್ವು, ದಯವಿಟ್ಟು ಬಡವರನ್ನ ಮುಟ್ಟಬಾರ್ದು, ನೀವು ಇನ್ನು ಬೇಲಿ ಹಾಕ್ಬೇಕು, ಗೇಟ್ ವಾಪಸ್ ಕೊಡ್ಬೇಕಂದ್ರೆ ತಹಸೀಲ್ದಾರ್ ಒಪ್ಕೊಂಡು ಅದನ್ನ ಆ ಕೇಸನ್ನು ಕ್ಲೋಸ್ ಮಾಡಿದ್ರು. ಇತ್ತೀಚಿನ ದಿನದಲ್ಲಿ ಸನ್ಮಾನ್ಯ ನಮ್ಮ ಪಕ್ಕ ಕ್ಷೇತ್ರದ ಮುಡಿಗೆರೆ ಕ್ಷೇತ್ರದ MLC ಆದಂಥವರು, ಉಪಸಭಾಪತಿ ಆದಂಥ ಪ್ರಾಣೇಶ್ನವರು ಮತ್ತು ನಮ್ಮ ಜಿಲ್ಲೆಯ MLC ಆದ CT ರವಿಯವರು, ಅವ್ರದ್ದು ಏನೋ ಒಂದು ಸಮಿತಿ ಇದೆ ಅಂತೆ. ನನಗೆ ಆ ಸಮಿತಿಯ ಅರ್ಥ ಬಹುಶಃ ಬೇಲಿ ಕೇಳುವ ಸಮಿತಿ ಅಂತ ಇರ್ಬೋದು ಏನಂತೇಳಿ ನಾನು ಯೋಚನೆ ಮಾಡಿದ್ದೆ. ಬಹುಶಃ ಈ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಸದಸ್ಯರಾದವರು ಬಡವರಿಗೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಕೆ ಇರ್ಬೋದು ಅಂತೇಳಿ ನಾವಲ್ಲಿ ಯೋಚನೆ ಮಾಡಿದ್ದು. ಆದರೆ ಈ ಶ್ರೀನಿವಾಸನಂತ ಬಡವರ ಬೇಲಿ ಖಾಲಿ 10-15 ಗುಂಟೆ ಜಾಗನ ನೀವು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಕೂತು ತೀರ್ಮಾನ ಮಾಡಿ ಅಧಿಕಾರಿಗಳಿಗೆ ದಬಾಯಿಸಿ ಬೇಲಿ ಕೇಳಿಸಲು ನಿಮ್ಮ ಪುರುಷಾರ್ಥ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಇವತ್ತು ನಾವೊಂದು ಸವಾಲು ಹೇಳ್ತೇನೆ. ನಮಗೆ ಶ್ರೀನಿವಾಸ್ ಕಾಂಗ್ರೆಸ್ ಅಂತಲ್ಲ, ಯಾವೇ ಕ್ಷೇತ್ರದಲ್ಲಿ ಬಡವರದು ಬೇಲಿ ಕಿತ್ತುವೆ ನಮ್ದು ಉಗ್ರ ಹೋರಾಟ ಉಂಟು ಅಂತೇಳಿ ಇವತ್ತು ತೀರ್ಮಾನ ಮಾಡ್ಕೊಂಡಿದ್ದು. ಇವತ್ತು ತಾಲೂಕು ಆಫೀಸ್ ಎದುರುಗಡೆ ಪ್ರತಿಭಟನೆ ಮಾಡಿ DC ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಬಡವರಿಗೆ ಹೇಳ್ಬಾರ್ದು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಇಲ್ಲಿ ಕೂತಿದ್ದು. ಸನ್ಮಾನ್ಯ ನಮ್ಮ ಶೃಂಗೇರಿ ಕ್ಷೇತ್ರ ಶಾಸಕರಾದವರು ಇವತ್ತು ನಮ್ಮನ್ನೆಲ್ಲ ಕರೆದು ನಾನು ವಿಧಾನಸಭೆಯಲ್ಲಿ ಮಾತಾಡ್ತೀನಿ, ವಿಧಾನಸಭೆಯಲ್ಲಿ ಆ ಸಮಿತಿಯ ಅಧಿಕಾರ ಏನು, ಬೇಲಿ ಕೇಳಿಸುವ ಅಧಿಕಾರನೋ ಅಥವಾ ಇಲ್ವೋ ಏನು ಅಂತ ಹೇಳಿ ನಾನು ಕೇಳ್ತೀನಿ, ಅವ್ರಿಗೆ ನ್ಯಾಯ ಕೊಡಿಸ್ತೀನಿ. ನೀವು ನಮ್ಮ ಸರ್ಕಾರ ಇದೆ, ಈ ಪ್ರತಿಭಟನೆ ಮಾಡಬಹುದು, ಯಾರು ಇದನ್ನ ಕೀಳಿಸ್ತಂತ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗುವಂತ ಕೆಲಸ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಾದ್ಮೇಲೆ ನಾವೆಲ್ಲ ಜಸ್ಟ್ ನಮಗೊಂದು ಮೆಮೊರಂಡಮ್ ಕೊಡೋಣ ಅಂತ ಬಂದು ಸೇರ್ಕೊಂಡಿದ್ದೀವಿ. ನಾವು ಇವತ್ತು ಹೇಳ್ತೀನಿ ಅಧಿಕಾರಿಗಳಿಗೆ, ಇವತ್ತು ತಹಸೀಲ್ದಾರ್ ಇರ್ಬೋದು ಅಥವಾ ಅದು ಯಾರೊಬ್ಬ ಅಡಿಷನಲ್ DC ಇದಾರಂತೆ, ಅವರಿಗೆ ಅಂತ ಅವರು ಮಿಲಿಟರಿ ಅಂತೆ, ಅವ್ರು ತಕ್ಷಣ ಆರ್ಡರ್ ಮಾಡಿ ಈಗಲೇ ವರದಿ ಕೊಡ್ಬೇಕು, ಆ ಬಡವನ ಬೇಲಿ ಪೂರ್ತಿ ಕಿತ್ತಾಕಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಅವರಿಗೂ ಎಚ್ಚರಿಕೆ ಕೊಡ್ತೀವಿ. ಸಂದರ್ಭ ಬಂದ್ರೆ ಜಿಲ್ಲಾಧಿಕಾರಿಗಳನ್ನು ಅಡಿಷನಲ್ DC ಅವ್ರನ್ನು ಇಲ್ಲಿ ಕರೆಸುವಂತ ಶಕ್ತಿ ರೈತರಿಗೆ ಇದೆ ಅಂತ ಈ ಸಂದರ್ಭ ಹೇಳ್ತಾ, ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಯಾವೇ ಬಡವ ಒಬ್ಬ ಬೇಲಿ ಕಿತ್ತುವ ಪರವಾಗಿ ನಾವು ನಿಲ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ನಾನು ಹೇಳ್ತೇನೆ, ಯಾವೇ ಏನಾದ್ರು ಮಾಡಿ ಬಡವರ ಬೇಲಿ ಮುಟ್ಟುವ ಬಹುಶಃ ನಿಮಗೆ ಯಾರಿಗೂ ಉಳಿಗಾಲ ಇಲ್ಲ ಅಂತ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾ, ಇನ್ನು ಮುಂದೆ ಈ ತಾಲೂಕಲ್ಲಿ ಈ ತರ ಆಗ್ಬಾರ್ದು. ಶ್ರೀಮಂತ 100 ಎಕರೆ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, ಅವ್ರದ್ದು ಮುಟ್ಟ ಶಕ್ತಿ ಅಧಿಕಾರಿಗಳಿಗಿಲ್ಲ.
ಕೊಪ್ಪ ಟೌನ್ ಅಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿಲ್ಲ, ಮುಟ್ಟ ಶಕ್ತಿ ಇಲ್ಲ. ಆದ್ರೆ ಈ ಬಡವನ ಮೇಲೆ ಎಷ್ಟು ಈಸಿ ಅಂದ್ರೆ ಹೋಗೋದು ಕಿತ್ ಬಿಸಾಕೋದು, ನಿಮ್ಗೆ ಮಂಜೂರು ಮಾಡ್ಕೊಡ್ತೀವಿ ಆಮೇಲೆ ಅನ್ನೋದು. ಇದು ದಯವಿಟ್ಟು ನಿಲ್ಬೇಕು ಇವತ್ತಿಗೆ ಅಂತ ಹೇಳಿ ಹೇಳ್ತಾ, ಇವತ್ತು ನಾವೆಲ್ಲ ಸೇರಿ ಒಂದು ತಹಸೀಲ್ದಾರ್ಗೆ ಮೆಮೋ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಅದೇ ಪ್ರಕಾರ ಇನ್ ಮುಂದೆ ಈ ತರ ಆಗ್ಬಾರ್ದು ಅಂತ ಹೇಳಿ ಅವ್ರಿಗೆ ಮನವಿ ಕೊಟ್ಟು, ಇನ್ ಮುಂದಿನದಲ್ಲಿ ಏನೇ ಯಾರದೇ ಬಡವರು ನಮ್ಮ ತಾಲೂಕಲ್ಲಿ ಆದ್ರೆ ಎಲ್ಲ ಸೇರಿ ಒಂದು ದೊಡ್ಡ ಪ್ರತಿಭಟನೆ ಮಾಡೋಣ ಅಂತ ಈ ಸಂದರ್ಭ ಹೇಳ್ತಾ, ತಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಎರಡು ಮಾತನಾಡಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು ರೇವಣ್ಣ ಅವರಿಗೆ. ಜಿಲ್ಲಾಧ್ಯಕ್ಷ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ರೈತ ಬಂಧುಗಳೇ, ಇವತ್ತೇನು ನಮ್ಮ ಬಂಡಿಗಡಿಯ ಶ್ರೀನಿವಾಸ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕಾದ ಅನ್ಯಾಯದ ವಿರುದ್ಧ ನಮ್ಮ ರೈತ ಸಂಘ ಏನು ಚಳವಳಿ ಹಮ್ಮಿಕೊಂಡಿತ್ತು, ಅದಕ್ಕೆ ನಾವು ಕೂಡ ಯುವ ಕಾಂಗ್ರೆಸ್ ಇಂದ ಬೆಂಬಲ ಸೂಚಿಸಿ ಇಲ್ಲಿ ಬಂದಿದ್ದೇವೆ. ಒಂದು ನಮಗೆ ಒಂದೊಂದ್ಸತಿ ಅನ್ಸೋದು, ಬಡವರು ಅಂದ್ರೆ ಈ ಅಧಿಕಾರಿಗಳಿಗೆ ಸಸಾರ, ಶ್ರೀಮಂತರು ಅಂದ್ರೆ ಅವ್ರ ಮನೆಗೆ ಹೋಗಿ ಅವ್ರಿಗೆ ಫೈಲ್ ಕೊಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಬಂದು ಮಜಾ ಮಾಡ್ತಕ್ಕಂಥ ದಿನಗಳಲ್ಲಿ ನಾವಿದ್ದೀವಿ. ಹಿಂದೆಲ್ಲ ಅಧಿಕಾರಿಗಳಿದ್ರು, ಬಡವನಿಗೆ ಬಂದ್ರೆ ಬಡವನ್ ಕೂಡಿಸ್ಕೊಂಡು ಬಾರೆ ನಿಮ್ಗೆ ಏನ್ ಬೇಕು ಮಂಜೂರಾತಿ ಬೇಕು ಅಂತ ಅಧಿಕಾರಿಗಳು ಜಮೀನುಗಳನ್ನ ಅಥವಾ ಅವ್ರಿಗೆ ಬೇಕಾದಂತ ಕೆಲಸಗಳನ್ನ ಮಾಡ್ಕೊಟ್ಟಂತ ದಿನಗಳು ಇವತ್ತು ಮರೆಯಾಗ್ತಿರೋದು ನಮ್ಗೆ ಭಾರಿ ಆತಂಕಕ್ಕೆ ಒಳಗೊಳ್ತಾ ಇದ್ದೀವಿ. ದಯಮಾಡಿ ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ತೇವೆ, ನೀವು ನಿಜವಾಗ್ಲೂ ನೈತಿಕತೆ ಇದ್ರೆ ಅಥವಾ ನಿಜವಾಗ್ಲೂ ಕೆಲಸ ಮಾಡ್ಬೇಕು ಅಂತಿದ್ರೆ, ಇಲ್ಲಿ ಸುತ್ತಮುತ್ತ ದೊಡ್ಡ ದೊಡ್ಡ ಎಸ್ಟೇಟ್ಗಳಿದಾವೆ, ಇವತ್ತು ವಿರಾಜಿಸ್ತಾ ಇದ್ದಾರೆ ಕೊಪ್ಪದಲ್ಲಿ. ಯಾವ್ದೋ ರಾಜಕಾರಣಿಗಳಿಗೆ ಒಂದಷ್ಟು ದುಡ್ಡು ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದಂತ ಕೆಲಸಗಳನ್ನ ಕೂತಲ್ಲೇ ಫೋನ್ ಮೂಲಕ ಮಾಡಿಸ್ಕೊಳ್ತಕ್ಕಂತ ಅಧಿಕಾರಿ ವರ್ಗವನ್ನ ಹುಟ್ಟಾಗ್ತಾ ಇದಾರಲ್ಲ, ಅಂತ ಒಬ್ಬ ಎಸ್ಟೇಟ್ ಸಿಬ್ಬಂದಿಗಳ ಅಥವಾ ಎಸ್ಟೇಟ್ ಓನರ್ಗಳ ಮೇಲೆ ನೀವು ಕ್ರಮ ಕೈಗೊಳ್ಳಿ. ಎಷ್ಟು ಒತ್ತುವರಿ ಇಲ್ಲ ಹಾಗಾದ್ರೆ? ಯಾರ್ದು ಒತ್ತುವರಿ ಇಲ್ಲ? ಒತ್ತುವರಿ ಇಲ್ಲದೆ ಮಾಡಕ್ಕಾಗುತ್ತೆ? ಇಡೀ ಕಸಬಾ ಹೋಬಳಿ ಲೆಕ್ಕ ಹಾಕಿದ್ರೆ ಹೈಯೆಸ್ಟ್ ಇರೋದು ಎಸ್ಟೇಟ್ ಕಸಬಾ ಹೋಬಳಿ, ಮತ್ತೆಲ್ಲ ಇರೋದು ಸಣ್ಣ ರೈತರು. ಏನ್ ಮಾಡಿರ್ತಾರೆ? ಏನ್ ಮಾಡಿದ್ರೆ ಒಂದು ಎಕರೆ ಒತ್ತುವರಿ. ಅದೊಂದು ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ, ಬಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಂದು ಆದೇಶ ಹೊರಡಿಸಿದೆ, 3 ಎಕರೆ ತನಕ ನೀವು ಒತ್ತುವರಿ ತೆರವು ಮಾಡಕ್ ಕೂಡುದು ಅಂತೇಳಿ. ಏನೊಂದು 20 ಗುಂಟೆ ಅಥವಾ 5 ಗುಂಟೆ 10 ಗುಂಟೆ ಒತ್ತುವರಿ ಮಾಡಿದ್ರ ಮೇಲೆ ನೀವು ದೌರ್ಜನ್ಯ ಮಾಡ್ತೀರಂದ್ರೆ ಎಲ್ಲಿಗೆ ಬರ್ತಾ ಇದೆ ಈ ಸಮಾಜ? ದಯಮಾಡಿ ನಾನು ಅಧಿಕಾರಿ ವರ್ಗಕ್ಕಾಗ್ಲಿ ನಮ್ಮ ಈಗ ಏನು ಮೂಕರ್ಜಿ ಬರೆಯೋದು ಅಥವಾ ಹಿಂದಿನ ಅರ್ಜಿ ಬರೆದು ಯಾರೋ MLC ಮೂಲಕ ಯಾವ್ದೋ ಕಮಿಟಿಗಳ ಮೂಲಕ ಒತ್ತಡ ಹೇರಿಸಿ, ಯಾವ್ದೋ ಅಧಿಕಾರಿಗಳ ಮೂಲಕ ಒತ್ತಡ ಹೇರಿಸಿ ಸಣ್ಣ ರೈತರ ಮೇಲೆ ಮಾಡ್ತಿರೋ ದೌರ್ಜನ್ಯಗಳನ್ನ ಇವತ್ತಿಂದ ಕೊನೆಗೊಳಿಸಬೇಕು. ದಯಮಾಡಿ ಎಚ್ಚರಿಕೆ ಇರಬೇಕು. ಮುಂದಿನ ದಿನಗಳಲ್ಲಿ ಸಣ್ಣ ರೈತ ಹಿಡುವಳಿದಾರನ್ನ ಏನಾದ್ರು ತೆರವುಗೊಳಿಸೋದಾದ್ರೆ ದೊಡ್ಡವ್ರು ಮಾಡಿ, ನಾವೇನು ಅಡ್ಡ ಬರಲ್ಲ. ನಿಮ್ ಕಾನೂನು ಪ್ರಕಾರ ಏನೋ ದೊಡ್ಡವ್ರು ಮಾಡಿ, ನೀವು ದೊಡ್ಡವ್ರು ಅನ್ಕೊಂಡು ಸುಮ್ಮನೆ ಆಗ್ತೀರಾ? ಸಣ್ಣವ್ರದ್ದು ಅನ್ಕೊಂಡು ಪಾಪ ಅವನಿಗೆ ಗೊತ್ತಿರಲ್ಲ, ಒಂದು 25 ಗುಂಟೆ 10 ಗುಂಟೆ 20 ಗುಂಟೆ ಮಾಡ್ಕೊಂಡಿರ್ತಾನೆ, ಅವನಿಗೆ ಹೋಗಿ ನೀವು ದೌರ್ಜನ್ಯ ಮಾಡ್ತೀರಾ. ದಯಮಾಡಿ ಮುಂದಿನ ದಿನಗಳಲ್ಲಿ ಅಂತಹ ಒಂದು ಒತ್ತುವರಿ ತೆರವು ಕಾರ್ಯಕ್ಕೆ ನೀವೇನಾದ್ರು ಮುಂದಾದ್ರೆ ನಾವು ಪಕ್ಷಾತೀತವಾಗಿ ನಮ್ಮೆಲ್ಲರ ಮಲೆನಾಡು ರೈತರು ನಿಮ್ ವಿರುದ್ಧ ಉಗ್ರವಾದ ಹೋರಾಟವನ್ನ ಕೈಗೊಳ್ಳಬೇಕಾಗ್ತದೆ. ಹಾಗೆ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋದು ನನ್ನ ಮನವಿ ಕೂಡ, ಆಗ್ರಹ ಕೂಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಬಂದು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತಾಡ ಮುಗಿಸ್ತೇನೆ. ಧನ್ಯವಾದಗಳು ದುರ್ಗಾಚಾರ್ಯ ಅವರೇ. ಈಗ ನಮ್ಮ ಜಿಲ್ಲಾಧ್ಯಕ್ಷ ಆಗತಕ್ಕಂತ ಶ್ರೀಜಿತ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ರೈತ ಮುಖಂಡರಾಗಿರ್ತಕ್ಕಂಥ ಕರುವಾನೆ ನವೀನಣ್ಣ ಅವರ ನೇತೃತ್ವದಲ್ಲಿ ಏನು ಒಬ್ಬ ಸಾಮಾನ್ಯ ಬಡ ರೈತರಿಗೆ ಏನು ಈ ಅಧಿಕಾರಿಗಳು ಬಿಜೆಪಿ MLCಗಳು ಸೇರ್ಕೊಂಡು ಏನ್ ಕಾಟ ಕೊಟ್ಟಿದ್ದಾರೆ, ಏನ್ ತೊಂದರೆ ಕೊಟ್ಟಿದ್ದಾರೆ, ಅದನ್ನ ಖಂಡಿಸಿ ನಾವು ಇವತ್ತು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಿದೀವಿ. ಈ ಪ್ರತಿಭಟನೆಗೆ ನಮ್ಮ ಯುವ ಕಾಂಗ್ರೆಸ್ನ ಸಂಪೂರ್ಣ ಬೆಂಬಲ ಇದೆ. ಯಾಕಂತ ಹೇಳಿದ್ರೆ ರೈತರು 1000 ಎಕರೆ ಅಲ್ಲ ಈ ಸಂದರ್ಭದಲ್ಲಿ ಮಾಡಕ್ ಆಗಲ್ಲ. ಇರೋದ್ರಲ್ಲಿ ಏನು ಅಲ್ಪ ಸ್ವಲ್ಪನ ಒತ್ತುವರಿ ಏನಿದೆ ಅದರಲ್ಲಿ ಜೀವನ ಮಾಡ್ತಿದ್ದಾರೆ. ನಮ್ಮ ಸರ್ಕಾರದ ಆದೇಶನೇ ಇದೆ, 3 ಎಕರೆಗಿಂತ ಮೇಲ್ ಒತ್ತುವರಿ ಮಾಡಿದ್ರೆ ಅದನ್ನ ಖಂಡಿಸೋದು ಅದನ್ನ ನಮ್ದೆಲ್ಲ ಕರ್ತವ್ಯ. ಅದಕ್ಕಿಂತ ಮಾಡಕ್ಕಾಗಲ್ಲ. ಅಂತದ್ದು ಯಾರು ಈಗಿನ ಸಾಧಾರಣ ರೈತರಾಗ್ಲಿ ಬಡ ರೈತರಾಗ್ಲಿ ಮಾಡಿಲ್ಲ. ಇದಕ್ಕೆ ಸಪೋರ್ಟ್ ಮಾಡ್ಕೊಂಡು ನಮ್ಮ ಅಧಿಕಾರಿಗಳ ವರ್ಗ ಅವರು ಸಹ ಯಾವ್ದೋ ಬಿಜೆಪಿ MLC ಅವರು ಎಲ್ಲಿಂದ ಆದೇಶ ಮಾಡಿದ ತಕ್ಷಣ ಅವ್ರ ಮಾತು ಕೇಳ್ಕೊಂಡು ಈ ಸಾಮಾನ್ಯ ಬಡ ರೈತರಿಗೆ ಏನ್ ತೊಂದರೆ ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲರೂ ಖಂಡಿಸಲೇಬೇಕು. ಮುಂದಿನ ದಿನಗಳಲ್ಲಿ ಇದೇ ತರ ಏನಾದ್ರು ರೈತರಿಗೆ ಸಮಸ್ಯೆ ಮಾಡಿದ್ರೆ ಯಾವ್ದೇ ನಮ್ದೇ ಸರ್ಕಾರ ಇದ್ರೂ ಸಹ ನಾವ್ ಯಾವ್ದೇ ಮುಲಾಜ್ ನೋಡಲ್ಲ. ಈ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮೂಲಕ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಸ್ತಿದ್ದೀವಿ. ಧನ್ಯವಾದಗಳು ಶ್ರೀಜಿತ್ ಅವರೇ. ಯಾರ ಮಾತಾಡ್ತೀರಾ? ನಮ್ಮ ಈ ಚಳುವಳಿಗೆ ದೀಪಕ್ ಅವರು ಮೊನ್ನೆ ಫೋನ್ ಮಾಡಿಬಿಟ್ಟು ಇದು ಭಾರಿ ಅನ್ಯಾಯ, ನಾವೆಲ್ಲ ಸೇರ್ಬೇಕು ಅಂತ ನಮ್ಮ ಶಿವಕ ಸಚಿವ ಟೀಮೇ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇಲ್ಲ ಈ ರೈತರು ಒತ್ತುವರಿನ ತೆರವು ಮೊದಲು ಅಂತ ಹೋದ್ರೆ ಇದನ್ನ ಖಂಡಿಸಬೇಕು ಅಂತೇಳಿ. ಹಾಗಾಗಿ ಈ ಚಳುವಳಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಬೇಕೇ ಬೇಕು. ಬಡವರ ಭೂಮಿಯನ್ನ ತೆರವು ಮಾಡುತ್ತಿರುವ GT ರವಿ ಮತ್ತು ಪ್ರಾಣೇಶ್ಗೆ, ಬಡವರ ಭೂಮಿಯನ್ನ ತೆರವು ಮಾಡುತ್ತಿರುವ GT ರವಿ ಮತ್ತು ಪ್ರಾಣೇಶ್ಗೆ, ಬಿಜೆಪಿಯ MLCಗಳಿಗೆ, ರೈತ ದ್ರೋಹಿ ಬಿಜೆಪಿ
ರೈತದ್ರೋಹಿ ಬಿಜೆಪಿಗೆ, ರೈತದ್ರೋಹಿ ಅಧಿಕಾರಿಗಳಿಗೆ, ರೈತದ್ರೋಹಿ ಅಧಿಕಾರಿಗಳಿಗೆ. ಆಮೇಲೆ ಇನ್ನೊಂದು ನಮ್ಮೆಲ್ಲರಿಗೂ ಅರ್ಥ ಆಗ್ಬೇಕು, ಈ ಭೂಮಿ ತೆರವು ಮಾಡ್ಲಿಕ್ಕೆ ಕಾರಣ ಬಂಡಗಡೆ ಗ್ರಾಮ ಪಂಚಾಯತಿಯ ಬಿಜೆಪಿ ಬೆಂಬಲಿತ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಅನ್ನಪೂರ್ಣ ಅಂತ ಇವರ ನೇತೃತ್ವದಲ್ಲೇ ತೆರವಾಗ್ತಿದೆ ಇವನು ಬಡವ ಮೇಲೆ. ಯಾಕೆ ಅಂದ್ರೆ ಇವನ ಮನೆಗೆ ಕಸ ಕುಡಿಕೆ ಗೊಚ್ಚೇರಿಕೆ ಹೋಗಿದ್ದಿದ್ರೆ ಶ್ರೀನಿವಾಸ್ ಒಳ್ಳೆಯವನು, ಇವನು ಅವ್ರ ಮನೆಗೆ ಹೋಗದೆ ಸ್ವಾವಲಂಬಿಯ ಬದುಕನ್ನು ಯಾರು ಮಾಡ್ತಾ ಇದ್ದಾರೆ, ಹಾಗಾಗಿ ಶ್ರೀನಿವಾಸ್ ಆಗೋದಿಲ್ಲ. ಇಷ್ಟೇ ವಿಚಾರ ಹೋದರೆ ಮಾತ್ರ ಗೊತ್ತಿದೆ. ಅವ್ರ ಮನೆ ಜಮೀನಿಗೆ ಹೋಗೋದಕ್ಕೆ ಕೇವಲ ಒಂದೇ ಮಾರು ಅದರಿಂದ ಅಲ್ಲಿ ಅರ್ಜಿ ಬರೆದು ಶ್ರೀನಿವಾಸಿಗೆ ತಂತೆ ತಕರಾರು ಮಾಡ್ತಕ್ಕಂಥ ಅಲ್ಲಿನ ಬಿಜೆಪಿಯ ಬೆಂಬಲಿತ ಮಾಜಿ ಅಧ್ಯಕ್ಷಗೆ ಧಿಕ್ಕಾರ. ಅವನು ಯಾಕೆ ಅಲ್ಲಿ ಎಲ್ಲ ಬಿಜೆಪಿ ಎಲ್ಲ ಒಂದೇ ಟೀಮ್ ಅದು. ಭೂಮಿ ತೆಗಿಬೇಕು, ಸಮಸ್ಯೆ ಕೊಡ್ಬೇಕು. ಬಂಡಗಡೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾಜಿ ಅಧ್ಯಕ್ಷ, ಬಿಜೆಪಿ ಬೆಂಬಲಿತ ಮಾಜಿ ಅಧ್ಯಕ್ಷೆ. ಕುತ್ಕೊಳ್ಳಿ 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 ಆಗ್ತೀವಿ ಕೋರ್ಟ್ ಆಗ್ತೀವಿ. ಅಲ್ಯಾಕೆ ಇಲ್ಲಿಗೆ ಬರ್ಲಿ, ನಮ್ ಬುಡಕ್ ಬರ್ಬೇಕಲ್ಲ ಅಧಿಕಾರಿಗಳು. ನಾ ಯಾಕೆ ಅವ್ರ ಬುಡಕ್ ಹೋಗೋಣ ಕಾಯನ? ನಮ್ಗೆ ಇವತ್ತು ಮಳೆ ಬರ್ತಾ ಉಂಟು, ತೋಟದ ಬೆಳಕೆ ಆಗಲ್ಲ. ಸ್ಲೋಗನ್ ಕೊಡಿ. ಹೇಳ್ಬೋದು ನಾವು ಮಾಡ್ಲಿಲ್ಲ ಅಂತ. ನಮ್ಮ ಹತ್ರ ದಾಖಲೆ ಇದೆ. ಟಿ.ಟಿ. ರವಿ ಅವರು ಪ್ರಾಣಿಸಿಕೊಂಡು ತೆಗೆದು ಬರ್ತಿದ್ದಾರೆ. ಈ ಪ್ರೀತಿ ಪತ್ರದಲ್ಲಿ ಎಲ್ಲ ಇದೆ, ತೆರವು ಮಾಡಿ ಅಂತ ನೋಡ್ಬೋದು. ಹೌದಾ? ಜೆರಾಕ್ಸ್ ಕೊಡ್ಬೋದಿತ್ತಲ್ಲ? ಇಲ್ಲ, ನೀವೊಂದು 3-4 ಜೆರಾಕ್ಸ್ ಮಾಡಿ ಇಟ್ಕೊಂಡ್ ಬರ್ಬೇಕು. ನಿಮ್ಮ MLA ಇದೆ, ನಿಮ್ದೇ ಸರ್ಕಾರ ಇದೆ, MLC ಗಳು ಈ ತರ ಮಾಡಿದ್ರೆ ನೀವು ಅದ್ರ ಬಗ್ಗೆ ದುರುಪಯೋಗ ಮಾಡ್ಕೋಬಾರ್ದಲ್ಲ. ನಮ್ಮ ಹೆಣ್ಣು ಮಾಡಿಯಾರ ಈಗ. ಶಾಸಕರು ತಿಳಿಸ್ತೇನೆ. ಇಲ್ಲಿ ಹಿಂದೆ ಇರ್ತಕ್ಕಂಥ ಪ್ರೆಸಿಡೆಂಟ್ಸ್ ಏನೇ ಇರಲಿ, ಮಾಡಿರ್ತಕ್ಕಂಥ ರೈತರ ಭೂಮಿ, ರೈತ ಬೆಳೆದಿರಂದ್ರೆ ಆ ಬೆಳೆದಿರ್ತಕ್ಕಂಥ ಭೂಮಿಯನ್ನ ತಾನು ತಿಂದು ಎಲ್ಲರಿಗೂ ತಿನ್ನಲು ಕೊಡ್ತಕ್ಕಂಥ ಕಾಳಜಿ ಇದ್ರೆ ಈ ದೇಶದ ರೈತ ಆ ಬೆಳೆಯನ್ನ ಕಿತ್ತಾಡ್ತಕ್ಕಂಥ ಕ್ರಮ ಇದೆಯಲ್ಲ, ಇದು ಮನುಷ್ಯ ಮಾಡ್ತಕ್ಕಂಥ ಕ್ರಮ ಅಲ್ಲ ಅಂತ ನಮ್ಮ ಜಿಲ್ಲಾ ಆಡಳಿತಕ್ಕೆ, ಅದ್ರ ಹಿಂದೆ ಇರ್ತಕ್ಕಂಥ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಈ ಜನರಿಗೆ ಮತ್ತು ಮುಂದೆ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಇದು ಮಾದರಿ ಆಗಬಾರದು ಅಂತ ಹೇಳಿ ಇದನ್ನ ಸರ್ಕಾರಕ್ಕೆ ತಿಳಿಸ್ಬೇಕು. ಮತ್ತು ಇದರ ಹಿಂದೆ ಇರ್ತಕ್ಕಂಥ CT ರವಿ ಮತ್ತು ಪ್ರಾಣೇಶ್ ಅವರು ಜನರ ಪರವಾದ ಕಾಳಜಿಯನ್ನ ಮಾಡ್ತಾರೆ, ನಮ್ಗೇನಾದ್ರು ಉಪಕಾರ ಮಾಡ್ತಾರೆ ಅಂತೇಳಿ ಅವ್ರನ್ನ MLC ಕೂರಿಸಿದ್ ನಾವು. ಆದ್ರೆ ಅವರು ಹೋಗಿ ಆ ರೈತನ ಭೂಮಿ ಕೀಳಿ ಗಿಡ ಕಡ್ದಾಕಿ ಅಂತೇಳಿ ಹೇಳ್ತಕ್ಕಂಥದ್ದು ನಿಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ಅದು ಕಳಿಸಿದ್ರ, ಇದು ಮನುಷ್ಯ ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು. ಹಾಗಾಗಿ CT ರವಿ ಅವರು ಮತ್ತು ಪ್ರಾಣೇಶ್ ಅವರ ಕ್ರಮ ಇದು ಸರಿಯಲ್ಲ. ನೀವು ತಿದ್ಕೋಬೇಕು, ಮನುಷ್ಯರಾಗಬೇಕು, ಮೃಗಗಳಾಗಬಾರದು ಅಂತೇಳಿ
ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಅದನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು, ಕಳಿಸ್ಬೇಕು ಅಂತೇಳಿ ಈ ಮೂಲಕ ಹೇಳ್ತೇವೆ. ಮತ್ತು ಅವನ ಜಾಗಕ್ಕೆ ಇಂದು ಮಧ್ಯ ಪ್ರವೇಶ ಮಾಡಬಾರದು ಅಂತ ಹಾಕಿ. ಹೌದು, ಇನ್ನು ಶ್ರೀನಿವಾಸರ ಜಾಗಕ್ಕೆ ಯಾರು ಹೋಗಬಾರ್ದು. ಇನ್ನು ಯಾರು ಹೋಗ್ಬೇಕು ಅಂತಂದ್ರೆ ಹೈಕೋರ್ಟ್ ಹೇಳಿ ಅವರಿಗೆ. ಹಾಗಾಗಿ ಇವ್ರ ಜಾಗಕ್ಕೆ ನಿಮ್ಮ ಇದಕ್ಕೆ ಡಾಕ್ಯುಮೆಂಟ್ ಮಾಡ್ಕೊಡಕ್ ಹೋಗ್ಬೇಕು, ಮಾಡ್ಲಿಕ್ಕೆ ಹೋಗಬಾರ್ದು ಅಂತೇಳಿ ನಾವು ನಿಮಗೆ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಮುಖೇನ ಮನವಿಯನ್ನು ಕೊಡ್ತಾ ಇದ್ದೇವೆ. ಶ್ರೀನಿವಾಸ್ ನೀವು ಬನ್ನಿ, ಬನ್ನಿ. ಶ್ರೀನಿವಾಸ್ ಟಪಾಲಿ ಓಕೆ. ಮೈಕಾ ನಾವು ಯಾವತ್ತೂ ಹೀಗೆ ಮೇಡಮ್, ಯಾವ ಕಾಡಾದ್ರೇನು